ಹಲೋ, ನಮಸ್ತೆ, ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ಸೊ ನನ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಿಹಿ ಗುಂಬಳಕಾಯಿ ಗಾರ್ಗಿ ಮಾಡ್ತಾ ಇದ್ದೀನಿ. ಸೊ ಇದು ಹಳೇ ಪದ್ಧತಿ ಒಂದು ಸಿಹಿ ತಿನಿಸು ಆಗಿರಬಹುದು, ಸ್ವೀಟ್. ಸೊ ಇದನ್ನ ನಾನು ಮುಂದಿನ ಪೀಳಿಗೆಗೆ ಎಲ್ಲ ಪರಿಚಯ ಮಾಡ್ಕೊಡ್ಬೇಕು ಅಂತಂದ್ರೆ ನಾವು ಕೂಡ ಇದನ್ನ ಮಾಡಿ ಸಹೋದ್ರೆ ಸೊ ಅವ್ರಿಗೂ ಕೂಡ ಮುಂದಿನ ಪೀಳಿಗೆಗಳಿಗೆಲ್ಲ ಗೊತ್ತಾಗುತ್ತೆ. ಸೊ ಇವಾಗ ನಾನು ಸಿಹಿ ಗುಂಬಳಕಾಯಿ ಗಾರ್ಗಿ ಏನ್ ಮಾಡ್ತಾ ಇದೀನೋ ಅದಕ್ಕೆ ಏನ್ ಬೇಕು ಅನ್ನೋದು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ ಬಂದ್ಬಿಡ. ಸೊ ಅದಕ್ಕೆ ಪದಾರ್ಥಗಳು ಏನ್ ಬೇಕು ಅಂತಂದ್ರೆ ಈ ಕುಂಬಳಕಾಯಿನ ಫಸ್ಟ್ ನಾನು ಹೆರ್ಜಿಟ್ಕೊಂಡಿದ್ದೀನಿ. ನೀವ್ ಅವಾಗ್ಲೇ ತೋರಿಸಿದ ಹಾಗೆ ನಾನು ಹೋಳು ಹಾಕೋಬಹುದು, ಈ ತರ ತುರ್ದಿಟ್ಕೊಂಡ್ರೆ ಕರೆಕ್ಟ್ ಆಗಿ ಆಗುತ್ತೆ. ಸೊ ಇದು ಸಿಹಿ ಗುಂಬಳಕಾಯಿ ಅಲ್ವಾ, ಸೊ ಅದಕ್ಕೆ ಇವಾಗ 2 ಕಪ್ ಆಗುವಷ್ಟು ಸಿಹಿ ಗುಂಬಳಕಾಯಿ ತಗೊಂಡಿದ್ದೀನಿ. ಅದೇ ಕಪ್ ಇಂದ 2 ಕಪ್ ಬೆಲ್ಲ ತಗೊಂಡಿದ್ದೀನಿ. ಅಂಡ್ ಹಾಗೆ 2 ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು. ಸೊ 2 ಕಪ್ ಅಷ್ಟು ಗೋಧಿ ಹಿಟ್ಟು, 2 ಕಪ್ ಅಷ್ಟು ಕುಂಬಳಕಾಯಿನ ತುರ್ಕೊಂಡು ಇಟ್ಕೊಂಡಿರೋದು, ಹಾಗೆ 2 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಓಕೆನಾ. ಸೊ ಇದು ಸಮವಾಗಿ ನಾನು ತಗೊಂಡಿದ್ದೀನಿ. ಅದ್ರ ಜೊತೆಗೆ 3 ಏಲಕ್ಕಿ, ಒಂದ್ ಸ್ವಲ್ಪ ಸಾಲ್ಟ್, ಹಾಗೆ ಸೋಡಾ. ಸಾಲ್ಟ್ ಯಾಕೆ ಹಾಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ, ಹಾಗೆ ಸೋಡಾನ ಇವಾಗ ಯಾಕೆ ಹಾಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಮೊದಲನೇದಾಗಿ ಒಲೆ ಹಚ್ಕೋಬೇಕು. ಒಲೆ ಹಚ್ಕೊಂಡ್ಮೇಲೆ ಒಂದ್ ಬಾಣ್ಲಿ ತಗೊಂಡಿದೀನಿ. ಈ ಬಾಣ್ಲಿ ಒಂದ್ ಸ್ವಲ್ಪ ಬಿಸಿ ಆಗ್ಲಿ. ಓಕೆನಾ. ಸೊ ಬಾಣ್ಲಿ ಬಿಸಿ ಆಗಿದೆ ಇವಾಗ. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಫಸ್ಟ್ ತುಪ್ಪ ಹಾಕೊಂಡ್ಬಿಡೋಣ. ಓಕೆನಾ. ಸೊ ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದೀನಿ. ತುಪ್ಪಕ್ಕೆ ನಾನೇನು ತುರ್ದಿಟ್ಕೊಂಡಿದ್ನೋ ಅದನ್ನ ಇವಾಗ ಹಾಕೊಳ್ತೀನಿ. ಇದನ್ನ ಆದಷ್ಟು ಸಿಮ್ ಆಗಿ ಇಟ್ಕೊಂಡು ಮಾಡ್ಬೇಕು. ಅಂದ್ರೆ ತುಂಬಾ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಮಾಡೋದ್ಕಿಂತ ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಮಾಡೋದ್ ಬೆಸ್ಟ್. ಸೊ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಕ್ ಏನಂತಂದ್ರೆ ಗೈಸ್, ನೀವು ಹಲ್ವಾ ಎಲ್ಲ ನೋಡಿರ್ತೀರ ಆಲ್ಮೋಸ್ಟ್, ನಾನ್ ಮಾಡಿರೋ ಲಾಸ್ಟ್ ವಿಡಿಯೋ. ಸೊ ಇದು ಕೂಡ ಕಲರ್ ಚೇಂಜ್ ಆಗುತ್ತೆ, ನೋಡ್ತಾ ಇರಿ. ಅಂಡ್ ಆಲ್ಸೋ ಇದು ಇವಾಗ್ಲೇನೆ ಈ ಪಾತ್ರೆಲಿ ಹಾಕಿದಾಗ ಇವಾಗ್ಲೇ ಎಷ್ಟು ಲುಕ್ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನ ಸಿಮ್ ಇಟ್ಕೊಂಡು, ಆದಷ್ಟು ಸಿಮ್ ಇಟ್ಕೊಂಡು ನಾವು ಅಡಿಗೆ ಮಾಡ್ಕೋಬೇಕಾಗುತ್ತೆ. ಯಾವುದೇ ಒಂದು ಹೊಸ ರೆಸಿಪಿ, ಇವಾಗ ಏನ್ ನೀವು ಹೊಸ ರೆಸಿಪಿ ಮಾಡ್ತಾ ಇದ್ದೀರಾ ನೋಡ್ಕೊಂಡು ಅಂದಾಗ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸಿಮ್ ಆಗಿ ಇಟ್ಕೊಂಡು ಅಡಿಗೆ ಮಾಡೋದು ಬೆಸ್ಟ್. ಓಕೆ. ಇದು ನೀಟಾಗಿ ಇವಾಗ ಮಿಕ್ಸ್ ಆಗ್ಲಿ. ಸೊ ಇವಾಗ ನೋಡ್ಬೋದು ಕಲರ್ ಚೇಂಜ್ ಆಗಿದೆ, ಆಯ್ತಾ. ಸೊ ಇವಾಗ ಏನು ಅಂತಂದ್ರೆ ಇದು ತುಂಬಾ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಗೈಸ್, ಒಂದು 2 ರಿಂದ 3 ನಿಮಿಷ ಸಾಕು, ಇದು ಬೆಂದೋಗ್ಬಿಡುತ್ತೆ. ಸೊ ಇದಕ್ಕೆ ನಾವ್ ಇವಾಗ ಬೆಲ್ಲ ಆಡ್ ಮಾಡ್ಕೋಬೇಕು. ಸೊ 2 ಕಪ್ ಆಗೋ ಅಷ್ಟು ನಾನೇನು ಕುಂಬಳಕಾಯಿ ತಗೊಂಡಿದ್ನೋ ಆ 2 ಕಪ್ ಆಗೋ ಅಷ್ಟು ಬೆಲ್ಲ ತಗೋಬೇಕು. ಓಕೆನಾ. ಸೊ ಇವಾಗ ಮೊದಲನೇ ಕಪ್ ಹಾಕೊಳ್ತಾ ಇದೀನಿ, 2ನೇ ಕಪ್ಪು. ಸೊ ಇವಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಒಂದ್ ಸ್ವಲ್ಪನೂ ಅಂದ್ರೆ ನೀರೇನೋ ಹಾಕೋದ್ ಬೇಡ. ಸೊ ನೀಟಾಗಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಕುಂಬಳಕಾಯಲ್ಲಿ. ಸೊ ಹಾಗಾಗಿ ನೋಡಿ, ನೀವು ನೋಡ್ಬೋದು ಹಾಕಿದ ತಕ್ಷಣ ಇವಾಗ ನಮ್ಗೆ ರಿಸಲ್ಟ್ ಗೊತ್ತಾಗ್ತಿರ್ಬೋದು ನಿಮ್ಗೆಲ್ಲ. ಸೊ ನೀರೇನು ಹಾಕೋದ್ ಬೇಡ, ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಮಾತ್ರ ಸಿಮ್ ಆಗಿ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ನೀವು ಸ್ವಲ್ಪನೂ ನೀರ್ ಹಾಕಿಲ್ಲ, ಮಿಕ್ಸ್ ಆಗ್ತಾನೆ ಎಷ್ಟೊಂದು ಕುಂಬಳಕಾಯಲ್ಲಿ ನೀರ್ ಬಿಟ್ಕೊಂಡಿದೆ ಅಂತ ನೋಡಿ ನೀವು. ಸೊ ಸ್ವಲ್ಪನೂ ನೀರನ್ನ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ, ಆಯ್ತಾ. ಸೊ ಹೀಗೆ ಮಾಡ್ಕೋಬೇಕು ಯಾವಾಗ್ಲೂನು. ಸೊ ಇವಾಗ ಇನ್ನು ಕೆಲವೊಂದೊಬ್ರು ಹೇಗ್ ಮಾಡ್ತಾರೆ ಅಂದ್ರೆ ಮೊದಲನೇದಾಗಿ ನೀರ್ನ ಬಿಸಿ ಮಾಡ್ಕೊಂಡು ಆಮೇಲೆ ಬೆಲ್ಲನ ಹಾಕೊಂಡು ಕರಗಿಸ್ಕೋತಾರೆ, ಅಂದ್ರೆ ಆಣ ಹಿಡಿಯಾಗಿಲ್ಲ, ಅದು ಬೇರೆ ರೀತಿ, ಆಯ್ತಾ. ಬಟ್ ಇವಾಗ ನಾವು ಡೈರೆಕ್ಟ್ ಆಗಿ ಈ ತರ ಹಾಕೊಂಡ್ ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪನೂ ನೀರ್ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇಷ್ಟು ಆಲ್ರೆಡಿ ನಮ್ಗೆ ಆಗಿದೆ, ಅದು ಬೆಂದಿದೆ ಅಂತ ನಮ್ಗೆ ಆಟೋಮೆಟಿಕ್ಲಿ ಸ್ಮೆಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಆ ವಾಸನೆ ಪರಿಮಳದಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ನಾವ್ ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಓಕೆ, ಆಫ್ ಮಾಡ್ಕೋತಾ ಇದೀನಿ. ಸೊ ಇವಾಗ ನಾವು ಕೆಳಗೆ ಇಳಿಸ್ಕೊಂಡಿದೀವಿ, ಅದು ಇವಾಗ ಆಗಿದೆ ಅಲ್ವಾ. ಸೊ ಕೆಳಗೆ ಇಳಿಸ್ಕೊಂಡಿದೀನಿ. ಇಲ್ಲಿ ನಾನು 2 ರಿಂದ 3 ಏಲಕ್ಕಿ ಪೌಡರ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಹಾಕೋತಾ ಇದೀನಿ. ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಅಂದ್ರೆ ಪೌಡರ್ ತರ ಮಾಡ್ಕೊಂಡು ಇನ್ನೂ ಬೆಸ್ಟ್ ಆಗುತ್ತೆ. ನಾನು ಕರೆಕ್ಟ್ ಆಗಿ ಕುಟ್ಕೊಂಡು ಹಾಕೊಂಡಿದೀನಿ. ಸೊ ಇವಾಗ ಏಲಕ್ಕಿ ಪೌಡರ್ನ ಹಾಕೊಂಡಾಯ್ತು. ಓಕೆನಾ. ಅಂಡ್ ನಾನು ಅವಾಗ್ಲೇ ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಹೇಳಿದ್ದೆ ನಿಮ್ಗೆ, ಉಪ್ಪು ಮತ್ತೆ ಸೋಡಾ ಹೇಳಿದ್ದೆ. ಉಪ್ಪನ್ನ ನಾನು ಸ್ವೀಟ್ ಮಾಡ್ತಾ ಇದೀನಿ, ಉಪ್ಪು ಯಾಕೆ ಹಾಕೊಳ್ತಾ ಇದ್ದಾಳೆ ಅಂತ ನಿಮ್ಗೆ ಅನ್ಸಿರ್ಬೋದು. ಬಟ್ ಯಾವುದೇ ಒಂದು ಸಿಹಿ ತಿಂಡಿನ ನೀವು ಮಾಡ್ತಾ ಇದ್ದೀರಿ ಅಂತ ಅಂದಾಗ ಉಪ್ಪನ್ನ ಹಾಕದಾಗ್ಲೇ ನಿಮ್ಗೆ ಅದು ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಳಿ ನನ್ಗೆ. ಓಕೆನಾ. ಸೊ ಇವಾಗ ನಾನು ಒಂದು ಪಿಂಚ್ ಅಷ್ಟು
ಒಂದೇ ಒಂದು ಪಿಂಚ್ ಅಷ್ಟು ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. ಓಕೆ, ಸೊ ಉಪ್ಪನ್ನ ಹಾಕೊಂಡೆ. ಸೊ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಒಂದು ಪಿಂಚ್ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು. ಓಕೆ, ಅಂಡ್ ಇನ್ನು ಸೋಡಾ ವಿಷಯಕ್ಕೆ ಬರೋಣ. ಓಕೆನಾ, ಸೊ ಸೋಡಾನ ಯಾಕೆ ಹಾಕೋಬೇಕು ಅಂತಂದ್ರೆ, ಇನ್ಸ್ಟೆಂಟ್ ಆಗಿ ನಾವ್ ಇವಾಗ್ಲೇ ಗಾರ್ಗಿ ತಿನ್ಬಿಡ್ಬೇಕು ಅಂತ ಅಂದವರು ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋಕೆ ಸೋಡಾ ಹಾಕೊಂಡ್ ಮಾಡ್ಕೋಬೇಕು. ಬಟ್ ನಾನು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇಲ್ಲ. ಇವಾಗ ಟೈಮ್ ಎಷ್ಟಾಗಿದೆ ಅಂದ್ರೆ 9:30 ಆಗಿದೆ ಬೆಳಗ್ಗೆ. ಓಕೆನಾ, ಸೊ ನಾನು ಈವ್ನಿಂಗ್ ಮಾಡ್ತೀನಿ. ಅದು ಹಿಟ್ಟು ನೆನಿಬೇಕಲ್ವಾ, ಸೊ ಹಾಗಾಗಿ 9 ಗಂಟೆಗೆ ನಾನು ಬೆಳಗ್ಗೆ ಮಾಡ್ತಾ ಇರೋದು. ಇದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಹಿಟ್ಟು ನೆನಿಬೇಕು. ಸೊ ನೆನದ ಮೇಲೆನೆ ನಾನು ಗಾರ್ಗೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ಸ್ಟೆಂಟ್ ಅವಾಗ್ಲೇನೆ ನನಗ್ ಬೇಕು ಗಾರ್ಗೆ ಅಂತಂದ್ರು ಸ್ವಲ್ಪ ಸೋಡಾ ಹಾಕೊಂಡ್ ಮಾಡ್ಕೊಳ್ಳಿ. ಸೊ ತಕ್ಷಣನೇ ನಿಮ್ಗೆ ಗಾರ್ಗೆ ಸಿಗುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ಸೋಡಾನ ಇಟ್ಟಿದ್ದು. ಬಟ್ ಇವಾಗ ನಾನು ಸೋಡಾನ ಹಾಕೊಳ್ತಾ ಇಲ್ಲ. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, 1 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ. ಸೊ ಆದಷ್ಟು ಏನ್ ಮಾಡಿ ಅಂತ ಅಂದ್ರೆ, ಗೋಧಿ ಹಿಟ್ಟನ್ನ ಹಾಕೊಳ್ಳುವಾಗ ನೀವು ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊತಾ ಹೋಗಿ. ಯಾಕೆ ಅಂತಂದ್ರೆ ಸ್ವಲ್ಪ ಗಟ್ಟಿನೂ ಆಗ್ಬಾರ್ದು, ಈ ಕಡೆ ತೆಳುನೂ ಆಗ್ಬಾರ್ದು. ಹಾಗಾಗಿ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬಟ್ ಇವಾಗ 1 ಕಪ್ ಹಾಕೊಂಡಿದೀನಿ. ಫಸ್ಟ್ ಇದನ್ನ ನೀಟಾಗಿ ಕಲ್ಸ್ಕೊಳ್ಳೋಣ ಬನ್ನಿ. ಸೊ ಇವಾಗ 1 ಕಪ್ ಹಾಕೊಂಡಿದೀವಲ್ವಾ, ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ನೋಡ್ರಿ ಎಷ್ಟ್ ಚೆನ್ನಾಗಿ ಮಿಕ್ಸ್ ಆಗ್ತೈತೆ ಅಂದ್ರೆ. ಯಾಕೆ ಅಂತಂದ್ರೆ ಹಿಟ್ಟು ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬಾರ್ದು. ಸೊ ಆ ಒಂದು ರೀಸನ್ಗೋಸ್ಕರ ನೀಟಾಗಿ ಒಂದೊಂದ್ ಸ್ವಲ್ಪ ಹಾಕೊಂಡು ಹಿಟ್ಟನ್ನ ಕಲ್ಸ್ಕೊಳ್ಳೋದು ಬೆಸ್ಟ್. ಸೊ ಇವಾಗ ನಾನು 1 ಕಪ್ ಹಾಕಿದ್ದಕ್ಕೆ ಇಷ್ಟು ಸ್ವಲ್ಪ ತೆಳುವಾಗಿ ಕನ್ಸಿಸ್ಟೆನ್ಸಿ ಆಗಿ ಬಂದಿದೆ. ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ, 2ನೇ ಕಪ್ ಅಲ್ಲಿ ಅರ್ಧ ಮಾತ್ರ ಹಾಕೊಳ್ತೀನಿ. ಸೊ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ನಮ್ಗೆ ಕಮ್ಮಿ ಅಂದ್ರೆ ಸ್ವಲ್ಪ ಗಟ್ಟಿ ಅನಿಸ್ತು ಅಂತಂದ್ರೆ ಅಥವಾ ತೆಳು ಅನಿಸ್ತು ಅಂತಂದ್ರೆ ಅವಾಗ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು. ಬಟ್ ನನ್ ಪ್ರಕಾರ ಇದು 2 ಕಪ್ ಅನ್ನು ಹಿಡಿಯತ್ತೆ. ಸೊ ಇವಾಗ ನಾನು ಅರ್ಧ ಕಪ್ ಹಾಕೊಂಡಿದ್ದೆ. ಅದನ್ನ ಕಲ್ಸ್ಕೊಂಡಾಗ ನೋಡಿ ಇನ್ನು ಕನ್ಸಿಸ್ಟೆನ್ಸಿ ಹೇಗಿದೆ, ಈ ತರ ಇದೆ ಕನ್ಸಿಸ್ಟೆನ್ಸಿ. ಸೊ ಇವಾಗ ಉಳಿದಿರೋ 1/2 ಕಪ್ ನ ಹಾಕೊಳ್ತಾ ಇದೀನಿ ನಾನೀಗ. ಸೊ ಅಂದ್ರೆ ಇಲ್ಲಿಗೆ ನಾನು 2 ಕಪ್ ಕುಂಬಳಕಾಯಿ ಏನ್ ತಗೊಂಡಿದ್ದೋ ಅದೇ 2 ಕಪ್ ಅಲ್ಲಿ ಗೋಧಿ ಹಿಟ್ಟು ಕರೆಕ್ಟ್ ಆಗಿ ಮಿಕ್ಸ್ ಆಗ್ತಿದೆ. ಸೊ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇವಾಗ ನಾನು 2 ಕಪ್ ಅಷ್ಟು ಏನ್ ತಗೊಂಡಿದ್ನೋ ಹಿಟ್ಟು, ಅದು 2 ಕಪ್ ಅಷ್ಟು ಹಿಟ್ಟನ್ನು ಹಿಡಿದಿದೆ ಇದು. ಅಂಡ್ ಇವಾಗ ಇಲ್ಲಿ ನೋಡ್ಬೋದು, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ನೋಡಿದ್ರ ನಿಮ್ಗೆ ಗೊತ್ತಾಗ್ತಿರ್ಬೋದು, ಇಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದೀವಿ. ಏನು ಅಂತ ಅಂದ್ರೆ, ಇವಾಗ ಒಂದ್ ಸ್ವಲ್ಪ ಇದ್ರ ಮೇಲೆ ತುಪ್ಪನ ಸವರ್ಬಿಟ್ಟು ಇಟ್ಬಿಡ್ಬೇಕು ಅಷ್ಟೇನೆ. ತುಪ್ಪ ಸವರ್ಕೊಂಡು ಈ ತರ ಒಂದ್ ಪಾತ್ರೆಲಿ ಶಿಫ್ಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಇದನ್ನ ಇವಾಗ ಒಂದು 6 ಅವರ್ ಟು 7 ಅವರ್ ನೀಟಾಗಿ 6 ರಿಂದ 7 ತಾಸು ಇದನ್ನ ಈ ತರ ಮುಚ್ಚಿ ನಾವು ಸೈಡ್ ಅಲ್ಲಿ ಇಟ್ಕೊಂಡ್ಬಿಡೋಣ. ಸೊ ಇದು ಇವಾಗ 7 ಅವರ್ ಆದ್ಮೇಲೆ ಬಂದು ಏನ್ ಮಾಡ್ಬೇಕು ಅಂತ ನಿಮಗ್ ತಿಳಿಸ್ಕೊಡ್ತೀನಿ. ಸೊ 7 ಅವರ್ ಆಗ್ಬೇಕಿದು. ಸೊ ಇವಾಗ ಸಂಜೆ 7 ಗಂಟೆ ಆಗಿದೆ. ಸೊ ಇವಾಗ ಇದು ಹಿಟ್ಟು ಯಾವ ತರ ನೆಂದಿದೆ ತೋರಿಸ್ತೀನಿ ನೋಡಿ. ಈ ತರ ನೆಂದಿದೆ, ಸಕ್ಕತ್ ಒಂದ್ ಸ್ವಲ್ಪ ಉಬ್ಬಿ ಬಂದಿದೆ ಅಂತ ಕಾಣಿಸ್ತಾ ಇಲ್ವಾ ನಿಮ್ಗೆ? ಸೊ ಇವಾಗ ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಒಂದ್ 7 ಅವರ್ ಇದು ನೆಂದಿದೆ, ಚೆನ್ನಾಗ್ ನೆಂದಿದೆ ಆಯ್ತಾ. ಸೊ ಇದು ಇನ್ಸ್ಟೆಂಟ್ ಅಲ್ಲ, ನಾನು ಮುಂಚೆ ಹೇಳ್ತಾ ಇದೀನಿ, ಸೋಡಾ ಹಾಕೊಂಡ್ ಮಾಡ್ತಾ ಇಲ್ಲ ಇದನ್ನ. ಸೊ 7 ಅವರ್ ನೆನ್ಸಿ ಇಟ್ಟಿರೋದು ಇದು, ಚೆನ್ನಾಗ್ ಬರುತ್ತೆ ಅಂತ. ಅಂಡ್ ಇವಾಗ ಇದನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಮಾಡ್ಕೋಬೇಕು. ಬಟ್ ಇದನ್ನ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಸೈಡು ವಡೆ ತರ ಮಾಡ್ತಾರೆ. ನೀವು ಉದ್ದಿನ ವಡೆ ತಿಂತೀರಲ್ವಾ, ಸೊ ಆ ತರ ಮಾಡ್ತಾರೆ. ಮಕ್ಳಿಗೆ ಇಷ್ಟ ಆಗ್ಬೇಕು ಅಂದ್ರೆ ಹಾರ್ಟ್ ಶೇಪು, ಆಮೇಲೆ ಆಲ್ಫಾಬೆಟಿಕ್, ಸೊ ಇದನ್ನೆಲ್ಲ ಮಾಡಿ ಕರೆದು ತಿನ್ಸಿದ್ರೆ ಇನ್ನು ಸೂಪರ್ ಆಗಿ ಅವ್ರು ಇಷ್ಟಪಟ್ಟು ತಿಂತಾರೆ. ಹಾಗೆ ಅವರು ಒಂದು ಎಜುಕೇಶನ್ಗೆ 1 2 3 ಅನ್ನೋ ತರ ತಿನ್ನೋ ತರ ಆಸೆ ಪಟ್ಟು ತಿಂತಾರೆ. ಸೊ ಇವಾಗ ನಾನು ಯಾವ ಶೇಪ್ ಮಾಡ್ತೀನಿ, ಏನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ಓಕೆ, ನಾನು ಇವಾಗ ಯಾವ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಮೆತ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ತರ ಈ ತರ ಮಾಡ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 3 ರಿಂದ 4 ಶೇಪ್ ತೋರಿಸ್ತೀನಿ ನಿಮ್ಗೆ, ಚೆನ್ನಾಗಿರುತ್ತೆ. ಮೊದಲೇದಾಗಿ ಉತ್ತರ ಕರ್ನಾಟಕದ ಸೈಡು ವಡೆ ತರ ಮಾಡ್ತಾರೆ. ಸೊ ನಾನು ನಿಮಗೆ ವಡೆ ಶೇಪ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹೀಗೆ ಒಂದೊಂದಾಗಿ ಈ ತರ ಮಾಡ್ಕೊಂಡು ಶೇಪ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಕೆಲವೊಬ್ರು ಕಜ್ಜಾಯ ತರನು ಮಾಡ್ತಾರೆ, ಲೈಕ್ ಮಿಡ್ಲಲ್ಲಿ ಹೋಲ್ ಮಾಡಲ್ಲ,
ಕಜ್ಜಾಯ ತರ ಮಾಡಿರ್ತಾರೆ, ಆ ತರದ್ ಒಂದ್ ಶೇಪ್ ಮಾಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಎಷ್ಟೊಂದು ತರದ್ ಮಾಡಿದೀನಿ ನಾನು ಶೇಪ್ ಅಂತ, ನೀವು ಬೇಕಾದ್ರೆ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಕಡೆ ಗಾರ್ಗಿ ಈ ತರಾನೇ ಮಾಡ್ತಾರೆ ಆಲ್ಮೋಸ್ಟ್. ಬಿಟ್ರೆ ಈ ತರ ಅಂದ್ರೆ ಹಲ್ಪೆ ತರ ಮಾಡ್ತಾರೆ. ಇದೊಂಥರ ಶೇಪ್ ಮಾಡಿದೀನಿ ನಾನು, ಅಂಡ್ ಆಲ್ಮೋಸ್ಟ್ ಅದೇ ಮಾಡಿದೀನಿ. ಅಂಡ್ ಆಲ್ಸೋ ಈ ತರ ಶೇಪ್ ತರ ಮಾಡ್ಕೋಬಹುದು ನೀವು. ಇಲ್ಲಿ ಈ ತರ ಎಲ್ಲ ಡಿಸೈನ್ ಮಾಡ್ಕೊಂಡು ನೀವು ಮಕ್ಳಿಗೆ ಕೊಟ್ರೆ ಇನ್ನು ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆ ಕಾಯಕ್ ಇಟ್ಕೊಂಡಿದೀನಿ ನಾನು. ಗಾರ್ಗಿ ಮುಳುಗೋ ಅಷ್ಟು, ಅಂದ್ರೆ ಸ್ವೀಟ್ ಅದು ಕರಿಯಕ್ ನಮ್ಗೆ ಎಷ್ಟು ಬೇಕೋ ಅದು ಮುಳುಗೋ ಅಷ್ಟು ಎಣ್ಣೆ ಹಾಕೋಬೇಕು. ಸೊ ಇವಾಗ ಇದೊಂದ್ ಸ್ವಲ್ಪ ಬಿಸಿ ಆಗ್ಲಿ, ಆಮೇಲೆ ಅದನ್ನ ಮಾಡಿಟ್ಕೊಂಡಿರೋದನ್ನ ಎಣ್ಣೆಲಿ ಕರ್ದಿಟ್ಕೊಳ್ಳೋಣ. ಸೊ ಈಗ ನಾನು ಎಣ್ಣೆ ಕಾದಿದೆ, ಒಂದೊಂದೇ ಎಣ್ಣೆಲಿ ಬಿಡ್ಬೇಕು. ಸೊ ಇವಾಗ ನಾನು ಒಂದೊಂದೇ ಎಣ್ಣೆಲಿ ಬಿಟ್ಕೊತಿದೀನಿ. ಇದೀನಿ ನೋಡಿ. ಇದೇನ್ ಗೊತ್ತಾ, ನೀವು ಸ್ವೀಟ್ ಮಾಡಿರ್ತೀವಲ್ಲ, ಇದು ಆಕ್ಚುಲಿ ಕುಂಬಳಕಾಯಿದ್ದು. ನಾವೇನ್ ಮಾಡ್ಬೇಕು ಅಂತಂದ್ರೆ ಹಾಕಿದ ತಕ್ಷಣ ಇದನ್ನ ಈ ತರ ಮಿಕ್ಸ್ ಮಾಡೋದು ಆ ತರ ಎಲ್ಲ ಮಾಡ್ಬಾರ್ದು. ಅದು ಬಿಟ್ಕೊಂಡ್ ಮೇಲ್ಗಡೆ ಬರುತ್ತೆ, ಅಲ್ಲಿ ತನಕ ವೇಟ್ ಮಾಡ್ಬೇಕು. ಸೊ ಒಂದೊಂದೇ ಈ ತರ ಬಿಟ್ಕೊಂಡು ಹೋಗೋಣ. ಸ್ವಲ್ಪ ಎಣ್ಣೆ ಕಾದಿರ್ಬೇಕಷ್ಟೇ. ಇವಾಗ ನೀಟಾಗಿ ಅದು ಆಕ್ಚುಲಿ ಗೋಲ್ಡಿಶ್ ಕಲರ್ ಬಂದ್ಬಿಡುತ್ತೆ, ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನ ಇವಾಗ ಇನ್ನೊಂದ್ ಕಡೆಗೆ ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಹಾಗೆ ನೋಡಿ, ನಾವು ಸೋಡಾ ಹಾಕಿಲ್ಲ, ಅದೆಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದ್ರೆ ಸಕ್ಕತ್ತಾಗಿ ಬಂದಿದೆ. ಹಾಗೆ ಆ ಒಂದು ಘಮ ಮಾತ್ರ ಸಕ್ಕತ್ತಾಗಿ ಬರ್ತಿದೆ. ಘಮ ಕರೆದ ತಕ್ಷಣ ಆ ಘಮ ತುಂಬಾ ಚೆನ್ನಾಗಿದೆ. ತೆಗ್ದು ಇವಾಗ ಒಂದ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೋಬೇಕು. ವಾವ್, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಒಳಗಡೆ. ಸ್ವೀಟು ಪಫಿ ಆಗಿದೆ ಒಳಗೆ, ಹಾಗೆ ಜಲ್ಲಿ ತರ ಕಾಣಿಸ್ತಾ ಇದೆ, ಸೂಪರ್ ಆಗಿದೆ. ಸೊ ನೋಡ್ಬೋದು ನಮ್ಮ ಒಂದು ಸಿಹಿ ಗುಂಬಳಕಾಯಿ ಗಾರ್ಗಿ ರೆಡಿ ಆಗಿದೆ. ಸೊ ಇದನ್ನ ಟೇಸ್ಟ್ ಮಾಡೋ ಅಂತ ಟೈಮ್ ಇದೆ. ಹೆಂಗ್ ಕಾಣಿಸ್ತಾ ಇದೆ ಅಲ್ವಾ? ಸಕ್ಕತ್ತಾಗಿ ಕಾಣಿಸ್ತಾ. ಆಕ್ಚುಲಿ ನೋಡಕ್ಕೆ ವಡೆ ತರ ಬಜ್ಜಿ ತರ ಕಾಣಿಸ್ಬೋದು, ಬಟ್ ಇಟ್ಸ್ ಸ್ವೀಟ್. ಸೊ ಇದನ್ನ ಇವಾಗ ಟೇಸ್ಟ್ ಮಾಡೋ ಅಂತ ಟೈಮು. ಟೇಸ್ಟ್ ಮಾಡೋಣವಾ? ಸ್ವೀಟು ಹಾಗೆ ಹಾಕಿರೋಂತ ಹಿಟ್ಟು ಎರಡೂ ಮಿಕ್ಸ್ ಆಗಿದೆ ಕರೆಕ್ಟಾಗಿ. ಈ ಕಡೆ ಜಾಸ್ತಿ ಸ್ವೀಟು ಅನ್ಸ್ತಲ್ಲ, ಈ ಕಡೆ ಕಮ್ಮಿ ಆಗಿದೆ ಅಂತ ಅನ್ಸಲ್ಲ, ಪರ್ಫೆಕ್ಟ್ ಆಗಿದೆ. ಸೊ ನಿಮ್ ಮನೇಲೂ ಕೂಡ ಒಂದ್ಸರಿ ಮಾಡ್ಕೊಂತೀನಿ. ಸೂಪರ್, ಸಕ್ಕದಾಗಿತ್ತು. ಸೊ ನೋಡಿದ್ರಲ್ಲ ನಾನ್ ಮಾಡಿರೋಂತ ಒಂದು ಡಿಫ್ರೆಂಟ್ ರೆಸಿಪಿ. ಸೊ ನೀವು ಕೂಡ ಮನೇಲಿ ಮಾಡ್ಕೊಂತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ, ಹೊಸ ಅಡುಗೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.